ಇವತ್ತಿಗೆ ನೇಮಕವಾದ ಅನುದಿನದ ಆಹಾರ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1-7 ಸುವಾರ್ತೆ. ಕರಪತ್ರದ ಮೇಲೆ ನರಕಕ್ಕೆ ಹೋಗಲು ಏನು ಮಾಡಬೇಕು ಎಂದು ಬರೆದಿತ್ತು. ಒಳಗಿನ ಪುಟದಲ್ಲಿ ಏನೂ ಇಲ್ಲ, ಇದ್ದ ಹಾಗೆ ಇದ್ದರೆ ಸಾಕು. ಕಾರಣ ಮಾನವರೆಲ್ಲರೂ ಹುಟ್ಟುವಾಗಲೇ ಪಾಪಿಗಳು. ಕೀರ್ತನೆ 51:5. ಪಾಪದಿಂದ ದೇವರ ಮಹಿಮೆಯನ್ನು ಕಳಕೊಂಡಂಥ ಸ್ಥಿತಿ. ರೋಮಾಪುರ 3:22-23. ಇಂಥ ಸ್ಥಿತಿಯಲ್ಲಿರುವ ನಮಗೆ ಕ್ರಿಸ್ತನ ಶಿಲುಬೆ, ಮರಣ, ಪುನರುತ್ಥಾನ ಸುವಾರ್ತೆಯಾಗಿದೆ. 1 ಕೊರಿಂಥ 15:13. ಕ್ರಿಸ್ತನ ಶಿಲುಬೆಯಲ್ಲಿ ಅನೇಕ ಸಂಗತಿಗಳನ್ನು ನೋಡುತ್ತೇವೆ. 1. ದೇವರ ಪ್ರೀತಿಯನ್ನು. ರೋಮಾಪುರ 5:8. ನಮ್ಮನ್ನು ರಕ್ಷಿಸಿ ನಿತ್ಯ ಜೀವ ಕೊಡಲು ಪರಲೋಕ ತ್ಯಜಿಸಿ ಶಿಲುಬೆ ಮರಣದ ಮೂಲಕ ತನ್ನ ಪ್ರೀತಿಯನ್ನು ಪ್ರಕಟ ಮಾಡಿದ್ದಾನೆ. ಈ ಪ್ರೀತಿ ಶಾಶ್ವತವಾದದ್ದು, ಹೊಂದಿಕೊಳ್ಳಲು ಕರಾರು ಇಲ್ಲ. ದೇವರ ಪ್ರೀತಿಯನ್ನು ಅನುಭವ ಮಾಡಿದರೆ ಸುಭದ್ರ ಸ್ಥಿತಿಯನ್ನು ಹೊಂದಿ ದೇವರನ್ನು ನೆರೆಯವರನ್ನು ಪ್ರೀತಿಸಲು ದೇವರ ಆತ್ಮನ ಬಲವನ್ನು ಹೊಂದಿಕೊಳ್ಳುತ್ತೇವೆ. ರೋಮಾಪುರ 5:5. 2. ಪಾಪ ಕ್ಷಮಾಪಣೆಯನ್ನು. ಪಾಪವನ್ನು ನನ್ನ ದೌರ್ಬಲ್ಯ, ಎಲ್ಲರ ಬಲಹೀನತೆ ಎಂದು ಹಗುರವಾಗಿ ತೆಗೆದುಕೊಳ್ಳುವ ಹಾಗಿಲ್ಲ. ಪಾಪ ನಮ್ಮನ್ನು ದೇವರ ಅನ್ಯೋನ್ಯತೆಯಿಂದ ದೂರ ಮಾಡಿದೆ, ಹಾಗೂ ಪಾಪ ಕ್ಷಮಾಪಣೆ ಹೊಂದದೆ ಈ ಲೋಕ ಬಿಡುವುದಾದರೆ ಶಾಶ್ವತವಾಗಿ ನಮ್ಮನ್ನು ದೇವರಿಂದ ದೂರ ಮಾಡುತ್ತದೆ. ಈ ದಿನ ಈ ಲೋಕದಲ್ಲಿರುವ ಎಲ್ಲ ಮೋಸ, ಅನ್ಯಾಯ, ವಂಚನೆ, ಕಪಟತನ ಸಂಗತಿಗೆ ಪಾಪ ಕಾರಣವಾಗಿದೆ. ಆದರೆ ಯೇಸು ಶಿಲುಬೆಯ ಮೇಲೆ ಸುರಿಸಿದ ತನ್ನ ಪರಿಶುದ್ಧ ರಕ್ತದಿಂದ ನಮ್ಮೆಲ್ಲ ಪಾಪಗಳನ್ನು ತೊಳೆದು ಶುದ್ಧ ಮಾಡಿದ್ದಾನೆ. ಎಫೆಸ 1:7, ಪೇತ್ರ 1:18. 3. ದೇವರೊಂದಿಗೆ ಒಂದು ಮಾಡುವುದನ್ನು. ಎಫೆಸ 2:16, 1:19-20. ದೇವರು ಮಾನವರನ್ನು ಉಂಟು ಮಾಡಿದ್ದ ಉದ್ದೇಶ ಆತನ ಅನ್ಯೋನ್ಯತೆಯಲ್ಲಿ ಆತನ ಮಹಿಮೆಗಾಗಿ ಜೀವಿಸಬೇಕೆಂದು. ಯೆಶಾಯ 43:7. ಆದರೆ ಆದಾಮನ ಅವಿಧೇಯತೆಯಿಂದ ಅನ್ಯೋನ್ಯತೆ ಕಳೆದು ಹೋಯಿತು. ರೋಮ 5:12. ದೇವರ ಅನ್ಯೋನ್ಯತೆಯಿಂದ ದೂರವಾದ ಮಾನವನ ಸ್ಥಿತಿ ಬರಿದಾದ ಒಂಟಿತನದ, ಅಪರಾಧಿ ಮನೋಭಾವ ಹಾಗೂ ಮರಣದ ಭಯದಿಂದ ಕೂಡಿದ ಜೀವಿತವಾಗಿದೆ. ಆದರೆ ಕ್ರಿಸ್ತನ ಶಿಲುಬೆ, ಮರಣ, ಪುನರುತ್ಥಾನವನ್ನು ನಂಬುವುದರ ಮೂಲಕ ನಾವು ಶುದ್ಧರಾಗುತ್ತೇವೆ. ಇಬ್ರಿಯ 10:10. ಆತನ ರಕ್ತದ ಮೂಲಕ ದೇವರಿಗೆ ಸಮೀಪ ಮಾಡಿದ್ದಾನೆ. ಎಫೆಸ 2:13. ನಮ್ಮ ಮನಸ್ಸಾಕ್ಷಿಯನ್ನು ಶುದ್ಧಿಗೊಳಿಸಿ ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸುವ ಭಾಗ್ಯ ಕೊಟ್ಟಿದ್ದಾನೆ. ಇಬ್ರಿಯ 9:14. ಆ ಮೂಲಕ ಪಾಪದ ಮೇಲೆ ಜಯ ಸಾಧಿಸುವ ಜೀವಿತ ಹೊಂದಿಕೊಳ್ಳುತ್ತೇವೆ. ಯೋಚಿಸು. ಕೊಲೊಸ್ಸೆ 2:15. ಸುವಾರ್ತೆ ನಂಬುವುದರ ಮೂಲಕ ದೇವರ ಪ್ರೀತಿ, ಕ್ಷಮಾಪಣೆ, ಅನ್ಯೋನ್ಯತೆ, ಪಾಪದ ಮೇಲೆ ಜಯ ಸಾಧಿಸುವ ಜೀವಿತ ಹೊಂದಿಕೊಂಡಿದ್ದೇವಾ? ಪ್ರಾರ್ಥನೆ. ದೇವರೇ, ಈ ಆಶೀರ್ವಾದ ಎಲ್ಲರೂ ಹೊಂದಿಕೊಳ್ಳುವಂತೆ ಮಾಡು. ಆಮೇನ್.